ಎಲ್ಲರಿಗೂ ನಮಸ್ಕಾರ. ಅಮ್ಮ ಪೂರಕ ಓದು ತರಗತಿ 5ನೇ ತರಗತಿ, ವಿಷಯ ಕನ್ನಡ, ಭಾಗ 2, ಪದ್ಯ ಪಾಠ 9. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಅಮ್ಮ ಎಂಬ ಪದ್ಯವನ್ನು ನೋಡಿದ್ದೇವೆ. ಅಂದರೆ ಒಬ್ಬ ತಾಯಿಯ ಪ್ರೀತಿ ಹೇಗಿತ್ತು ಅನ್ನೋದರ ಬಗ್ಗೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಅದಕ್ಕೆ ಪೂರಕವಾದ ಒಂದು ಕಥೆಯನ್ನು ಈ ಭಾಗದಲ್ಲಿ ನೋಡೋಣ. ಅಮ್ಮ ಪೂರಕ ಓದು. ಒಬ್ಬ ವಿಧವೆ, ಸಣ್ಣ ತರಕಾರಿ ಅಂಗಡಿ. ಅದರಿಂದಲೇ ಆಕೆಯ ಜೀವನ ಸಾಗುತ್ತಿತ್ತು. ಅವಳಿಗೆ ಒಬ್ಬನೇ ಮಗ. ಮಕ್ಕಳೇ, ಒಬ್ಬ ವಿಧವೆ ಅಂದರೆ ಗಂಡ ಸತ್ತ ಮೇಲೆ ಆ ಹೆಣ್ಣನ್ನು ನಾವು ವಿಧವೆ ಅಂತ ಕರಿತೀವಿ. ಅಂದರೆ ಆಕೆಗೆ ಗಂಡ ಇರುವುದಿಲ್ಲ. ಆಕೆ ಸಣ್ಣದಾದ ಒಂದು ತರಕಾರಿ ಅಂಗಡಿಯನ್ನು ಇಟ್ಟುಕೊಂಡಿದ್ದಳು. ಅದರಿಂದಲೇ ಆಕೆಯ ಜೀವನ ಸಾಗುತ್ತಿತ್ತು. ಅವಳಿಗೆ ಒಬ್ಬನೇ ಮಗನು ಇದ್ದನು. ಅವನನ್ನು ಓದಿಸಬೇಕೆಂಬ ಹಂಬಲ. ದೊಡ್ಡ ಶಾಲೆಗೆ ಸೇರಿಸಿದ್ದಳು. ಅವನ ಸಹಪಾಠಿಗಳು ಶ್ರೀಮಂತರ ಮಕ್ಕಳು. ಆಕೆ ತನ್ನ ಒಬ್ಬನೇ ಮಗನನ್ನು ಓದಿಸಲೇಬೇಕು ಎಂಬ ಆಸೆಯನ್ನು, ಹಂಬಲ ಅಂದರೆ ಆಸೆಯನ್ನು ಇಟ್ಟುಕೊಂಡಿದ್ದಳು. ಅವಳು ಒಂದು ದೊಡ್ಡದಾದ ಶಾಲೆಗೆ ಸೇರಿಸಿದ್ದಳು. ಆ ಬಾಲಕನ ಅಂದರೆ ಆ ಹುಡುಗನ ಸಹಪಾಠಿಗಳು ಅಂದರೆ ಗೆಳೆಯರು ಗೆಳತಿಯರು ಎಲ್ಲರೂ ಶ್ರೀಮಂತರ ಮಕ್ಕಳಾಗಿದ್ದರು. ಇವನೊಬ್ಬನೇ ಬಡವರ ಮಗ. ತಾಯಿ ಮಗನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯಲು ಶಾಲೆಗೆ ಬಂದಳು. ಒಂದು ದಿನ ತನ್ನ ಮಗ ಹೇಗೆ ಓದುತ್ತಿದ್ದಾನೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳಲು ಶಾಲೆಯ ಹತ್ತಿರ ಬರ್ತಾಳೆ. ಬಂದಾಗ ಅವಳು ಹರಕಲು ಸೀರೆ, ಬಡಕಲು ಶರೀರದ ಆಕೆಯನ್ನು ನೋಡಿದ ಸಹಪಾಠಿಗಳು ಗೇಲಿ ಮಾಡಿದರು. ನೋಡಿ, ಆಕೆ ತನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳಲು ಶಾಲೆ ಹತ್ತಿರ ಬಂದಾಗ ಆಕೆಯನ್ನು ನೋಡಿದ ಆ ಬಾಲಕನ ಸಹಪಾಠಿಗಳು, ಸ್ನೇಹಿತರು ಗೇಲಿ ಮಾಡ್ತಾರೆ. ಏನೋ ನಿಮ್ಮಮ್ಮ ಅರಿದೋಗಿರುವ ಸೀರೆ ಉಟ್ಕೊಂಡಿದ್ದಾಳೆ, ಮತ್ತೆ ಸಣ್ಣಕ್ಕಿದ್ದಾಳೆ ಅಂತ ಆ ಬಡಕಲು ಶರೀರದ ಆಕೆಯನ್ನು ನೋಡಿದ ಎಲ್ಲ ಸಹಪಾಠಿಗಳು ಗೇಲಿ ಮಾಡ್ತಾರೆ ಆ ಬಾಲಕನನ್ನು. ಇದರಿಂದ ಅವನಿಗೆ ಅವಮಾನವಾದಂತಾಯಿತು. ಸಾಯಂಕಾಲ ಮನೆಗೆ ಬಂದು ತಾಯಿಯನ್ನು ತರಾಟೆಗೆ ತೆಗೆದುಕೊಂಡನು. ಯಾವಾಗ ಸಹಪಾಠಿಗಳು ತನ್ನ ತಾಯಿಯನ್ನು ನೋಡಿ ಗೇಲಿ ಮಾಡಿದರೋ ಅವನಿಗೆ ತುಂಬ ಅವಮಾನವಾಗುತ್ತೆ. ನಂತರ ಸಾಯಂಕಾಲ ಮನೆಗೆ ವಾಪಸ್ಸು ಬಂದು ತಾಯಿಯನ್ನು, ನೀನು ಏಕೆ ಬಂದೆ ನಮ್ಮ ಶಾಲೆಯ ಹತ್ರ, ನೀನು ಬರಬಾರದು ಎಂದು ಆ ತಾಯಿಯನ್ನು ತರಾಟೆಗೆ ತೆಗೆದುಕೊಳ್ತಾನೆ. ಇನ್ನೊಮ್ಮೆ ಶಾಲೆಯ ಹತ್ತಿರ ಬರದಂತೆ ತಾಕೀತು ಮಾಡಿದ. ಅಮ್ಮ, ಇನ್ನೊಂದ್ಸಲ ನೀನು ನನ್ನನ್ನು ನೋಡಲು ನೀನು ಶಾಲೆ ಹತ್ರ ಬರಬಾರ್ದು. ಯಾಕೆಂದರೆ ನೀನು ಹರಿದ ಸೀರೆಯನ್ನು ಉಟ್ಕೊಂಡಿರ್ತೀಯ, ಮತ್ತು ನೀನು ತುಂಬ ಸಣ್ಣಕ್ಕಿದೀಯ. ನನ್ನ ಸಹಪಾಠಿಗಳು ನನ್ನನ್ನು ಗೇಲಿ ಮಾಡ್ತಾರೆ ನಿನ್ನನ್ನು ನೋಡಿ. ನನಗೆ ತುಂಬ ಅವಮಾನ ಆಗುತ್ತೆ. ಆದ್ದರಿಂದ ಇನ್ನೊಂದು ಸಲ ನೀನು ಶಾಲೆಯ ಹತ್ರ ಬರಬಾರ್ದು. ಇದು ನನ್ನ ಆಜ್ಞೆ ಅಂತ ಒಂದು ತಾಕೀತನ್ನು ಮಾಡಿದ. ಮಕ್ಕಳೇ, ಈ ಭಾಗದಲ್ಲಿ ನಾವು ತಿಳಿದುಕೊಂಡಂತಹ ವಿರುದ್ಧ ಪದಗಳನ್ನು ತಿಳಿಯೋಣ. ಶ್ರೀಮಂತ, ಬಡವ, ಹತ್ತಿರ, ದೂರ, ಸಣ್ಣ, ದಪ್ಪ. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ವಿರುದ್ಧ ಪದಗಳು. ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1: ಒಬ್ಬ ವಿಧವೆ ಹೇಗೆ ಜೀವನ ನಡೆಸುತ್ತಿದ್ದಳು? ಪ್ರಶ್ನೆ 2: ತಾಯಿ ಮಗನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯಲು ಎಲ್ಲಿಗೆ ಬಂದಳು? ಪ್ರಶ್ನೆ 3: ತಾಯಿ ಶಾಲೆಯ ಹತ್ತಿರ ಬಾರದಂತೆ ಯಾರು ತಾಕೀತು ಮಾಡಿದರು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು
ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.